ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದಿನ ವಿಡಿಯೋದಲ್ಲಿ ನಾನು 8ನೇ ತರಗತಿ ಗಣಿತ ವಿಷಯದಲ್ಲಿ 2ನೇ ರೂಪನಾತ್ಮಕ ಮೌಲ್ಯಮಾಪನ ಅಂದರೆ FA2 ಆಗಸ್ಟ್ 2026ಕ್ಕಾಗಿ ಒಂದು ಪ್ರಶ್ನೆ ಪತ್ರಿಕೆಯನ್ನು ಪೋಸ್ಟ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ಎಲ್ಲ ವಿಷಯಗಳಲ್ಲಿ ಹಾಕಿದ್ದೀವಿ. ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಚೆಕ್ಔಟ್ ಮಾಡಿ. ಸೊ ಖಂಡಿತವಾಗಿ ನಿಮಗೆ ಎಲ್ಲ ವಿಷಯದ 1 ಅಲ್ಲ 2 ರಿಂದ 3 ಸೆಟ್ ಪ್ರಶ್ನೆ ಪತ್ರಿಕೆಗಳನ್ನು ನಿಮಗಾಗಿ ಕೊಡ್ತಾ ಇದ್ದೀವಿ. ಸೊ ಖಂಡಿತ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಇದ್ದಾವೆ ನಿಮ್ಮ ಎಕ್ಸಾಮ್ಗೆ ಬಂದೇ ಬರ್ತಕ್ಕಂಥ ಪ್ರಶ್ನೆಗಳು. ಓಕೆ, ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಈ ಪ್ರಶ್ನೆ ಪತ್ರಿಕೆಯ ಉತ್ತರಗಳೊಂದಿಗೆ ನೋಡೋಣ. ಸೊ ಫಸ್ಟ್ ಮೇನ್ಸ್ ನಾನು ನಿಮಗೆ ಬಹು ಆಯ್ಕೆ ಪ್ರಶ್ನೆಗಳನ್ನು ಕಟ್ಟಿದ್ದೀನಿ. 3 ಪ್ರಶ್ನೆ ಇದ್ದಾವೆ. 4 ಬಾಹುಗಳಿಂದ ಆಗಿರುವ ಬಹುಭುಜಾಕೃತಿಗೆ ಏನಂತ ಕರಿತೀವಿ? ಎ ತ್ರಿಭುಜ, ಬಿ ಚತುರ್ಭುಜ, ಸಿ ಪಂಚಭುಜ, ಡಿ ಷಟ್ಭುಜ. ತ್ರಿಭುಜ ಅಂತಂದರೆ 3 ಇರೋದು, ಪಂಚಭುಜ ಅಂತಂದರೆ ಅಲ್ಲಿರ್ತಕ್ಕಂಥದ್ದು ಎಷ್ಟು 5 ಇರ್ತವೆ, ಹೌದಲ್ಲ? ಎಸ್. ಇನ್ನು ಷಡ್ಭುಜ ಅಂತಂದರೆ 6 ಇರ್ತವೆ. ಓಕೆ, ಸೊ ಇದಕ್ಕಾಗಿ ಏನು ಹೇಳ್ಬೋದು ಅಂದರೆ 4 ಬಾಹುಗಳು ಅಂತಂದರೆ ಅದು ಚತುರ್ಭುಜ ಇಸ್ ದ ರೈಟ್ ಆನ್ಸರ್. ಎರಡನೇದು, ಸಮಾನಾಂತರ ಚತುರ್ಭುಜದ ಅನುಕ್ರಮ ಕೋನಗಳ ಮೊತ್ತ ಎಷ್ಟು? ಈ ಸಮಾನಾಂತರ ಚತುರ್ಭುಜ ನೋಡಿದಾಗ ಅದರ ಅನುಕ್ರಮ ಕೋನಗಳ ಮೊತ್ತ ಎಷ್ಟಾಗಿರ್ತದಪ್ಪ ಅಂತಂದ್ರೆ ಕೋನ ಬರೀ 90 ಡಿಗ್ರಿ ಆಗಿರ್ತದೆ. ಅನುಕ್ರಮ ಕೋನಗಳ ಮೊತ್ತ 90 + 90 ಇಟ್ ಈಸ್ ಈಕ್ವಲ್ ಟು 180 ಡಿಗ್ರಿ ಇಸ್ ದ ರೈಟ್ ಆನ್ಸರ್. ಪ್ರಶ್ನೆ 3, ಒಂದು ಸಂಖ್ಯೆ 3ರಿಂದ ಭಾಗವಾಗಬೇಕಾದರೆ ಆ ಅಂಕಿಗಳ ಮೊತ್ತ ಎಷ್ಟರಿಂದ ಭಾಗ ಹೋಗಬೇಕು ಅಂತ ಕೇಳಿದರೆ ಆ ಸಂಖ್ಯೆ 3ರಿಂದ ಭಾಗ ಹೋಗಬೇಕಾದ್ರೆ ಅವುಗಳ ಮೊತ್ತ ಅದು ಕೂಡ 3ರಿಂದನೇ ಭಾಗ ಹೋಗಬೇಕು. ಇದು ಇತ್ತು. ಇನ್ನು 1 ಅಂಕದ 3 ಪ್ರಶ್ನೆಗಳಿದ್ದಾವೆ. 3 ಪ್ರಶ್ನೆಗಳು ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಚತುರ್ಭುಜದ 4 ಕೋನಗಳ ಮೊತ್ತ ಎಷ್ಟು ಅಂತ ಕೇಳಿದ್ದಾರೆ. ಸೊ ನಿಮಗೆ ಗೊತ್ತಿದೆ ಚತುರ್ಭುಜದಲ್ಲಿ 90 ಡಿಗ್ರಿ ಇರ್ತಾವಲ್ಲ, 90 ಡಿಗ್ರಿ ಇಂಟು 4 ಇದೆ, 4 360. ಸೊ 360 ಡಿಗ್ರಿ ಇಸ್ ದ ರೈಟ್ ಆನ್ಸರ್. 21y5 ಎಂಬ ಸಂಖ್ಯೆಯು 9ರ ಅಪವರ್ತ್ಯ ಆದರೆ yನ ಬೆಲೆಯನ್ನು ಕಂಡುಹಿಡಿಯಿರಿ. ಇಲ್ಲಿ ಅಂಕಿಗಳ ಮೊತ್ತವನ್ನು ನೋಡೋಣ. 2 + 1 + y + 5 ಅಂದರೆ 8 + y ಆಗ್ತದೆ, ಹೌದಾ? ಈ 8 + y ಅನ್ನು 9ರಿಂದ ಭಾಗವಾಗಬೇಕಾದ್ರೆ y = 1 ಆಗಿರಬೇಕು. ಸೊ ದ ರೈಟ್ ಆನ್ಸರ್ ಇಸ್ yನ ಬೆಲೆ ಎಷ್ಟಾಗಿರ್ತದೆ? 1 ಆಗಿರ್ತದೆ. ಮುಂದಿನ ಪ್ರಶ್ನೆ, ವಜ್ರಾಕೃತಿಯ ಕರ್ಣಗಳು ಪರಸ್ಪರ ಹೇಗೆ ಛೇದಿಸ್ತವೆ ಅಂತ ಕೇಳಿದರೆ ಇದು ಇಂಪಾರ್ಟೆಂಟ್ ಅದ. ಪರಸ್ಪರ ಲಂಬವಾಗಿ ಅರ್ಧಸ್ತಾವ ಅನ್ನೋದನ್ನು ನೀವೇನು ಮಾಡಬೇಕು ಬರೆದ್ರೆ ನಿಮಗೆ 1 ಅಂಕ ಕೊಡ್ತಾರೆ. ನೋಡೋಣ, 2 ಮಾರ್ಕರ್ ಕ್ವಶನ್. ಟೋಟಲಿ 5 ಪ್ರಶ್ನೆಗಳನ್ನು ಕೊಟ್ಟಿದ್ದೀವಿ. ವೆರಿ ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಒಂದು ಚತುರ್ಭುಜದ 3 ಕೋನಗಳು 70 ಡಿಗ್ರಿ, 80 ಡಿಗ್ರಿ, 100 ಡಿಗ್ರಿ. ಆದರೆ 4ನೇ ಕೋನವನ್ನು ಕಂಡುಹಿಡಿಯಿರಿ. ಬರ್ಕೊಡ್ರಿ, 4ನೇ ಕೋನ ಎಕ್ಸ್ ಆಗಿರಲಿ. ಅಂದರೆ ಚತುರ್ಭುಜದ 4 ಕೋನಗಳ ಮೊತ್ತ ಗೊತ್ತಿದೆ, 360 ಡಿಗ್ರಿ. ಬರ್ಕೊಳ್ಳೋಣ. 70, 80 + 100 + x = 360. ಇವೆಲ್ಲ ಕೂಡಿಸಿದಾಗ ಎಷ್ಟು ಬತ್ತು? 250 ಡಿಗ್ರಿ ಪ್ಲಸ್ x = 360 ಡಿಗ್ರಿ. ಎಕ್ಸ್ ಅಂದಾಗ 360ರಲ್ಲಿ 250 ಕಳೆದಾಗ ಇನ್ನೊಂದು ಕೋನ ಎಷ್ಟಾಗಿರ್ತದೆ? 110 ಡಿಗ್ರಿ ಆಗಿರ್ತದೆ ಅನ್ನೋದನ್ನು ನೀವು ಬರಿಬೋದು. ಇನ್ನು ಮುಂದಿನ ಪ್ರಶ್ನೆಗೆ ಬರ್ತೀನಿ. AB + 37 = 6a. ಬಿಡಿಸಿ ಎ ಮತ್ತು ಬಿಗಳ ಬೆಲೆಗಳನ್ನು ಕಂಡುಹಿಡಿಯಿರಿ. ಏನು ಬರಿಬೋದು? ಬಿಡಿ ಸ್ಥಾನದಲ್ಲಿ b + 7ನ ಉತ್ತರ ಎ ಬರಬೇಕು. ಅಂದರೆ b = 5 ಆದಾಗ 5 + 7 = 12. 10ರ ಸ್ಥಾನದಲ್ಲಿ ದಶಕ 1 + a ಇದೆ, ಅದು 2 + 3 ಅಂದರೆ 6 ಆಗ್ತದೆ. ಸೊ ಬೆಲೆಗಳು ಎಷ್ಟಾಗ್ತದಪ್ಪ ಅಂದ್ರೆ ಎನ ಬೆಲೆ 2, ಬಿನ ಬೆಲೆ 5 ಅನ್ನೋದನ್ನು ನೀವೇನು ಮಾಡಬೇಕು? ಬರಿಬೇಕು. ಮುಂದಿನ ಪ್ರಶ್ನೆ, 100a + 10b + c ರೂಪದಿಲ್ಲದರೆ ಆ ಸಂಖ್ಯೆಯನ್ನು ವ್ಯಾಪಕ ರೂಪದಿಂದ ಸಾಮಾನ್ಯ ರೂಪಕ್ಕೆ ಬರೀರಿ. ಆವಾಗ ಸಾಮಾನ್ಯ ರೂಪ ABC ಆಗಿರ್ತದೆ. ಅಂದರೆ ಎ 100ರ ಸ್ಥಾನ, ಬಿ 10ರ ಸ್ಥಾನ, ಸಿ ಬಿಡಿ ಸ್ಥಾನದಲ್ಲಿ ಇರ್ತದೆ, ಹೌದಾ? ಲಾಸ್ಟ್ ಪ್ರಶ್ನೆ ಇತ್ತು ನೋಡಿ, ಪ್ರಶ್ನೆ 10. ಸಮಾಂತರ ಚತುರ್ಭುಜದಲ್ಲಿ ABCD ಕೋನ A 70 ಡಿಗ್ರಿ ಆದರೆ ಉಳಿದ ಕೋನದ ಅಳತೆಗಳನ್ನು ಕಂಡುಹಿಡಿಯಿರಿ. ಸೊ ಈ ಸಮಾಂತರ ಚತುರ್ಭುಜದಲ್ಲಿ ಅಭಿಮುಖ ಕೋನಗಳು ಕೋನ A = ಕೋನ A 70 ಡಿಗ್ರಿ. ಅದೇ ಥರ ಪಾರ್ಶ್ವ ಕೋನಗಳ ಮೊತ್ತ 180 ಡಿಗ್ರಿ. ಅದು ಕೋನ B 180 ಡಿಗ್ರಿ -70 ಅಂದರೆ 110 ಡಿಗ್ರಿ. ಅಭಿಮುಖ ಕೋನಗಳು ಸಮ ಆಗಿರ್ತವೆ. ಕೋನ ಡಿ ಮತ್ತು ಕೋನ ಬಿ 110 ಡಿಗ್ರಿ. ಆವಾಗ ನಮಗೆ ಅಳತೆ ಕೋನಗಳು ಸಿಗ್ತವೆ. A 70 ಡಿಗ್ರಿ, B 110 ಡಿಗ್ರಿ, C 70 ಡಿಗ್ರಿ, D 110 ಡಿಗ್ರಿ ಅಂತ ಒಂದು ಕೋನ ನಿಮಗೆ ಸಿಕ್ಕಿದ್ರು ಕೂಡ ನೀವು ಆರಾಮಾಗಿ ಅದನ್ನು ಬರಿಬೋದು. ಮುಂದಿನ ಪ್ರಶ್ನೆ, 2ರಿಂದ 5ರಿಂದ ಭಾಗವಾಗುವ ಸಂಖ್ಯೆಗಳ ಗುಣಲಕ್ಷಣಗಳನ್ನು ಬರೀರಿ. ಇದು ಇಂಪಾರ್ಟೆಂಟ್ ಇದೆ ನೋಡಿ. 2ರ ಭಾಗಾಕಾರ ನಿಯಮ ಏನು ಹೇಳ್ತದೆ ಅಂದರೆ ನೀಡಲಾದ ಸಂಖ್ಯೆ ಬಿಡಿ ಸ್ಥಾನದಲ್ಲಿ 0, 2, 6, 0, 2, 4, 6 ಮತ್ತು 8 ಇದ್ದರೆ ಆ ಸಂಖ್ಯೆ 2ರಿಂದ ಪೂರ್ಣವಾಗಿ ಭಾಗವಾಗ್ತದೆ. ಇದು 5ರ ಭಾಗಾಕಾರ ನಿಯಮ ಏನು ಹೇಳ್ತದೆ? ನೀಡಲಾದ ಸಂಖ್ಯೆ ಬಿಡಿ ಸ್ಥಾನದಲ್ಲಿ 0 ಅಥವಾ 5 ಇದ್ದರೆ
ಆ ಸಂಖ್ಯೆ 5ರಿಂದ ಪೂರ್ಣವಾಗಿ ಭಾಗ ಹೋಗ್ತದೆ ಅಂತ ನೀವು ಬರೆದ್ರೆ ಆ ನಿಯಮಗಳು ಏನಾಗ್ತದಪ್ಪ ಅಂದರೆ ಕಂಪ್ಲೀಟ್ ಆಗ್ತದೆ. ಇನ್ನು 4 ಮಾರ್ಕರ್ ಕ್ವಶನ್ ಕೇಳಿತ್ತು. ಎದಲ್ಲಿ ನೋಡಿ, ಈ ಕೆಳಗಿನ ಸಂಖ್ಯೆಗಳ ಆಟದ ಸಂಕಲನ ಲೆಕ್ಕದಲ್ಲಿ a ಪ್ಲಸ್ ಬಿ ಬೆಲೆಗಳನ್ನು ಬರೀರಿ. 3a ಪ್ಲಸ್ 25 ಅಂತಿದೆ. ಸೊ ಇದು b2 ಅಂತ ಆಗ್ತದೆ. ಸೊ ಇದು ಒಂದು ಲೆಕ್ಕ ಕೊಟ್ಟಿದ್ರು. ಇನ್ನು ಇವು ಇಷ್ಟು ಲೆಕ್ಕ ಇದ್ದಾವೆ ನೋಡಿ. ಒಂದು ಚತುರ್ಭುಜದ ಕೋನಗಳು 1:2:3:4 ಇದ್ದರೆ ಎಲ್ಲ ಕೋನಗಳ ಅಳತೆಗಳನ್ನು ಕಂಡುಹಿಡಬೇಕು. ಸೊ ಫಸ್ಟ್ ನೋಡೋಣ, ಬಿಡಿ ಸ್ಥಾನದಲ್ಲಿ ಇದೆ ನೋಡಿ, ಇದು ಈ ಲೆಕ್ಕ ಹೇಳಿದ್ರು ಅವರು. 3a ಪ್ಲಸ್ 2y b2 ಇದೆ. ಬಿಡಿ ಸ್ಥಾನದಲ್ಲಿ a ಪ್ಲಸ್ 5 = 12 ಅಂದರೆ a ಅಂದರೆ 7. 10ರ ಸ್ಥಾನದಲ್ಲಿ 1 ಪ್ಲಸ್ 3 ಪ್ಲಸ್ 2 ಅಂದರೆ 6, b = 6. ಇಲ್ಲಿ ಬೆಲೆ a ಎಷ್ಟು ಬತ್ತು? 7 ಬತ್ತು. b ಎಷ್ಟು ಬತ್ತು? 6 ಬತ್ತು. ಇದು ಆಯಿತು. ಇನ್ನು ಬಿ ಲೆಕ್ಕ ನೋಡಿ, 1:2:3:4 ಇದಾವಲ್ಲ, ಅವಾಗ ನೀವು ಏನು ಬರ್ಕೋಬೇಕಪ್ಪ ಅಂತಂದ್ರೆ ಎಲ್ಲ ಕೋನಗಳು ಎಷ್ಟಾಗಿರಲಿ? 1x 2x 3x ಪ್ಲಸ್ 4x ಆಗಿರಲಿ. ಚತುರ್ಭುಜದ ಕೋನಗಳ ಮೊತ್ತ ಗೊತ್ತದ ಎಷ್ಟು? 360 ಡಿಗ್ರಿ. ಹಾಗಾದರೆ ಅದನ್ನೇ ಬರ್ಕೊಳ್ಳೋಣ. 1x ಪ್ಲಸ್ 2x ಪ್ಲಸ್ 3x ಪ್ಲಸ್ 4x = 360 ಡಿಗ್ರಿ. ಆವಾಗ ಎಷ್ಟು ಎಲ್ಲ ಕೂಡಿಸಿ 10x = 360 ಡಿಗ್ರಿ, x = 360/10 ಅಂದಾಗ ಈ 0 ಹೋಗ್ತದೆ, ಈ 0 ಹೋಗ್ತದೆ, 36 ಅಷ್ಟೇ ಉಳಿತದೆ. ಆವಾಗ ನಾವೇನು ಮಾಡಬೇಕಪ್ಪ ಅಂದರೆ ಎಕ್ಸನ ಬೆಲೆನ 36 ಅಂತ ಬರ್ಕೋಬೇಕು. 1x ಅಂದರೆ 1 × 36 36 ಡಿಗ್ರಿ. 2x ಅಂದರೆ 2 × 36 72 ಡಿಗ್ರಿ. 3x ಅಂದರೆ 3 × 36 108 ಡಿಗ್ರಿ. 4x ಅಂದರೆ 4 × 36 144 ಡಿಗ್ರಿ. ಇಷ್ಟಿತ್ತು 8ನೇ ಮ್ಯಾಥ್ಸ್ನ ಒಂದು ಕ್ವಶನ್ ಪೇಪರ್. ಇನ್ನೊಂದು ಸೆಟ್ ಕ್ವಶನ್ ಪೇಪರನ್ನು ಖಂಡಿತವಾಗಿ ಕೊಡ್ತೀನಿ. ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಚೆಕ್ಔಟ್ ಮಾಡಿ. ಖಂಡಿತವಾಗಿ ನಿಮಗೆ ವಿಡಿಯೋಗಳು ಸಿಗ್ತಾವಂತ ಹೇಳ್ತಾ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಗುಡ್ ಲಕ್.